ವೆಲ್ಕಮ್ ಬ್ಯಾಕ್. ಇನ್ನೊಬ್ರು ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ, ಕಮಾಲ್ ಅಂತ ಅವ್ರ ಹೆಸರು. ಅವರ ಪರಿಚಯವನ್ನ ನಾನು ಅವರಿಂದನೇ ಮಾಡಿಸ್ತೀನಿ. ಕಮಾಲ್ ಅವರೇ, ನಮಸ್ಕಾರ. ಪವರ್ ಟಿವಿ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಯಾರು, ನಿಮ್ಮ ಕತೆ ಏನು, ಏನ್ ವಿಚಾರಕ್ಕೆ ನೀವು ಕೂತಿದ್ದೀವಿ? ನನ್ನ ಹೆಸರು ಕಮಲ್ ಅಂತ. ನಮ್ಮೆಲ್ಲ ಸುಳ್ಳು ಕೇಸ್ಗಳು ಹಾಕ್ಸೋದು. ನಾವು ಯಾವ ದಿನದಲ್ಲಿ ಮಾಡ್ಕೋದ್ರೆ ನಮ್ಮೆಲ್ಲ ಬರೀ ಸುಳ್ಳು ಕೇಸ್. ನಮ್ಮೆಲ್ಲ 3-4 ಕೇಸ್ ಹಾಕಿದ್ದಾರೆ ಅದೇ ತರ. ಯಾಕೆ ನೀವೇನು ಅವ್ರಿಗೇನು ರಾಜಕೀಯ ಎದುರಾಳಿ? ಕಾಂಗ್ರೆಸ್ನ ಕಾರ್ಯಕರ್ತ ಅಂತ ಇದೆ. ನಮ್ಮ ಕಾರ್ಯಕರ್ತ ನಮ್ಮ ಬ್ಯಾಚ್ನಲ್ಲಿ ಎಲ್ಲ ಪೂರ್ತಿ ಜನಕ್ಕೆ ಕೇಸ್ ಹಾಕಿದ್ದಾರೆ. ಸುಮ್ಮನೆ ಸುಳ್ಳು ಕೇಸ್. ಯಾಕೆ? ಏನಕ್ಕೆ? ಈಗ ಕಾಂಗ್ರೆಸ್ನ ಕಾರ್ಯಕರ್ತ ಮಾಡ್ತೀವಲ್ಲ, RR ನಗರಕ್ಕೆ ಬಂದ್ರೆ 1,000, 5,000, 10,000 ಜನ, 5,000 ಜನ ಕಾರ್ಯಕರ್ತರು ಇರ್ಬೋದು ಅಂತ ಅನ್ಕೊಳ್ಳು. ಅಷ್ಟು ಜನರ ಮೇಲೆ ಕೇಸ್ ಹಾಕಿದಾರ. ಯಾಕೆ ಕಮಾಲ್ ಅವ್ರ ಮೇಲೇನೆ ಕೇಸು? ಏನ್ ಮಾಡಿದ್ರಿ ಕಮಾಲ್ ಅವರು? ಅವ್ರ ಬಗ್ಗೆ ಧಿಕ್ಕಾರ ಕೂಗ್ತೀವಲ್ಲ ಅವ್ರ ಮೇಲೆ. ಏನ್ ಘಟನೆ ಏನು? ಏನ್ ಕೇಸ್ ಹಾಕಿದಾರೆ ನಿಮ್ಮ ಮೇಲೆ? ಅದೇ ಈ ತರ ಹೊಡೆದಿದ್ದೀವಿ, ಈ ತರ ನುಗ್ಗಿದೀವಿ, ಈ ತರ. ಒಂದು ಕೇಸನ್ನ ನೀವು ಸವಿಸ್ತಾರವಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಯಾವ್ದಾದ್ರು ಒಂದು ಕೇಸ್. ನೀವು 4 ಕೇಸ್ ಅಂತಂದ್ರಿ. ಬೈ ಎಲೆಕ್ಷನ್ ನಲ್ಲಿ ಅವರು ಬಿಜೆಪಿಗೆ ಸೇರ್ಕೊಂಡ್ರು. ಅವಾಗಿಂದ ಬೈ ಎಲೆಕ್ಷನ್ ಆಯ್ತು. ಬೈ ಎಲೆಕ್ಷನ್ ಟೈಮ್ನಲ್ಲಿ ಸುಮ್ಮನೆ ಪಂಡ್ರಬಾಯಿ ಮನೆ ಹತ್ರ ಹೋಗಿ ಅವ್ರ ID ಕಾರ್ಡ್ಗಳು ಕಲೆಕ್ಟ್ ಮಾಡ್ತಾ ಇದೀವಿ ಅಂತ ಸುಳ್ಳು ಗಲಾಟೆ ಮಾಡಿ, ಆ ಗಲಾಟೆನಲ್ಲಿ ನಾನು ಇದ್ದೇ ಇಲ್ಲ. ಅದೇ ಆ ಗಲಾಟೆನಲ್ಲಿ ನಾನು ಸೇರಿಸಿದ್ದಾರೆ. ಅಂದ್ರೆ ಅಲ್ಲಿವರೆಗೂ ನಿಮ್ ಜೊತೆ ನೀವು ಅವ್ರ ಪಕ್ಷದ ಕಾರ್ಯಕರ್ತರೇ ಆಗಿದ್ರಿ, ಅವ್ರು ನಿಮ್ ನಾಯಕರಾಗಿದ್ರು? ಇಲ್ಲ, ಕಾಂಗ್ರೆಸ್ ಅಪೋಸಿಟ್ ಇದ್ದೆ ಅವ್ರಿಗೆ. ಅವಾಗ JDS ನಲ್ಲಿ ಇದ್ದೆ. ಇವ್ರು ಕಾಂಗ್ರೆಸ್ ಬಿಟ್ಟ ಆಮೇಲೆ ನಾವು ಕಾಂಗ್ರೆಸ್ ಸೇರ್ಕೊಂಡಿದ್ದು. ಓಕೆ, ಫೈನ್. ನೀವು ಆ ಗಲಾಟೆ ಎಲ್ಲ ಇರ್ಲಿಲ್ಲ? ರಾಮಚಂದ್ರಪ್ಪ ಎಲೆಕ್ಷನ್ ಟೈಮ್ನಲ್ಲಿ ನಾನು ಶೆಡ್ ಹೊಡೆದ್ರು ಅವರು. ಜಯಬನೂಶ್ ನಗರ್ನಲ್ಲಿ ಒಂದು 250 ಮನೆ ಶೆಡ್ ಇತ್ತು. ಆ ಶೆಡ್ ಹೊಡೆಯೋ ಟೈಮ್ನಲ್ಲಿ ನಾನು ಅಡ್ಡ ಹಾಕಿ ಅಲ್ಲಿ ಹೋಗಿ JCP ಮುಂದೆ ನಿಂತ್ಕೊಂಡು ಇದು ಹೊಡಿಬೇಡಿ ಅಂತ ಹೋಗಿ ಮತ್ತೆ ಇದು ಮಾಡೋ ಟೈಮ್ನಲ್ಲಿ ಕುಮಾರಸ್ವಾಮಿ ಗಂಟ ಇದು ಮೆಸೇಜ್ ತಿಳಿಸೋ ಗಂಟ ಇದು ಮಾಡೋದಿದ್ರು ಗಂಟ ಅದಕ್ಕೂ ಆ ವಿರೋಧ ಆಯ್ತು ಇಟ್ಕೊಂಡು ನಾವು ಮಾಡಿದ್ದು. ನೀವು ಅವ್ರದ್ದೇನೋ ಮಾಡೋ ಕೆಲಸ ನೀವು ಅಡ್ಡ ಹಾಕಿದೀವಿ ಅಂತ ಅವ್ರಿಗೇನೋ ಬರೋ ದುಡ್ಡೇನೋ ತಪ್ಪಿಸ್ಬಿಟ್ರೆ ನೀವು. ಹೌದು. ಇನ್ನು ಎಷ್ಟು ಕೇಸ್ ಇದೆ ನಿಮ್ಮ ಮೇಲೆ? ಇವಾಗ 3 ಕೇಸ್ ಇದೆ ಸರ್. 3 ಕೇಸ್? 3 ಅವ್ರದ್ದೇನಾ? ಹೌದು, ಬರೀ ಸುಳ್ಳು ಕೇಸ್. ಇನ್ನೆರಡು ಯಾವ್ದು ಹೇಳ್ಬೋದಾ? ಲಗ್ಗೆರೆನಲ್ಲಿ ಒಂದು ಗಲಾಟೆ ಆಗಿತ್ತು. ಅದೇ ಬೈ ಎಲೆಕ್ಷನ್ ಟೈಮ್ನಲ್ಲಿನೇ ಸಿದ್ದೇಗೌಡ ಮಗನ ಹೊಡೆದಿದ್ದೀವಿ ಅಂತ. ನಾನು ಆ ಪೊಸಿಷನ್ನಲ್ಲಿ ಹೋಗೇ ಇಲ್ಲ. ಸುಮ್ಮನೆ ಸುಳ್ಳು ಕೇಸ್. ನಾನು ಮನೇಲಿ ಮಲ್ಕೊಂಡಿದ್ದೆ ಅವಾಗ. ಇದು ನೀವು ಕನ್ವಿನ್ಸ್ ಮಾಡೋ ಪ್ರಯತ್ನ, ಇದು ಸುಳ್ಳು ಅಥವಾ ಈ ಕೇಸ್ ದಾಖಲಾದ್ಮೇಲೆ ನನ್ನ ಮೇಲೆ ಸುಳ್ಳು ಕೇಸ್ ದಾಖಲಾಗಿದೆ ಅಂತ ಯಾರಿಗಾದ್ರೂ ಹೇಳೋ ಪ್ರಯತ್ನ ಮಾಡಿದ್ರ? ಮಾಡೋದು ಕೇಳಿಲ್ಲ ಸರ್. ನಮ್ಗೆ ಯಾರಿಗೆ ಮಾಡಿದ್ರಿ ನೀವು ಆ ಪ್ರಯತ್ನ? ಸ್ಟೇಷನಲ್ಲಿ ಹೋಗಿ ಕೇಳಿದೀವಿ. ಮತ್ತೆ ನಮ್ಮ ನಾಯಕರಾದ್ರೆ ಇದು ಮಾಡ್ಕೊಳ್ಳೋಣ, ಇರೋ ಟೈಮ್ ಬರುತ್ತೆ ಕಾಯೋಣ ಅಂತ ಹನುಮಂತರಾಯಪ್ಪ ಅವ್ರು ಹೇಳಿದ್ರು. ಟೈಮ್ ಬರುತ್ತೆ, ಅವ್ರು ನಿಮ್ಮ ನ್ಯಾಯ ಕೊಡಿಸ್ತೀನಿ ಹನುಮಂತರಾಯಪ್ಪ ಅವರು ಹೇಳಿದ್ದಾರೆ. ಓಕೆ.